ಹಂಚ್ಯ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸಂಭ್ರಮದ ಸ್ವಾತಂತ್ರ್ಯ ಮಹೋತ್ಸವ ಆಚರಣೆ. ಮೈಸೂರು ತಾಲೂಕಿನ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯ ಹಂಚ್ಯ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವತಿಯಿಂದ ಅತ್ಯಂತ ಸಂಭ್ರಮದಿಂದ 76ನೇ ಸ್ವಾತಂತ್ರ್ಯೋತ್ಸವ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಹಂಚ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ಸಿ. ಕುಮಾರಸ್ವಾಮಿ ಅತಿಥಿಗಳಾಗಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿ, ಶಾಲೆಯ ಕಾಂಪೌಂಡ್ ನಿರ್ಮಾಣಕ್ಕೆ ಶೀಘ್ರವೇ ಇಂಜಿನಿಯರ್ ಕರೆಸಿ ಪ್ಲಾನ್ ರೂಪಿಸಿ ಮಾಡಿಕೊಡಲಾಗುವುದು. ಶಾಲೆ ಪಕ್ಕದಲ್ಲೇ ನಾಲೆ ಇರುವುದರಿಂದ ಕಾಂಪೌಂಡ್ ಹೆಚ್ಚಿಸುವಂತೆ ಮಾಡಿರುವ ಮನವಿಗೆ ಶೀಘ್ರವೇ ಸ್ಪಂದಿಸುತ್ತೇನೆ. ಶಾಲಾ ಮಕ್ಕಳು ಹೆಚ್ಚೆಚ್ಚು ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತರಬೇಕು. ಶಾಲೆ ಅಭಿವೃದ್ಧಿ ವಿಚಾರದಲ್ಲಿ ಏನೇ ಇದ್ದರೂ ಗಮನಕ್ಕೆ ತಂದರೂ ಅದನ್ನು ಪ್ರಾಮಾಣಿಕವಾಗಿ ಬಗೆಹರಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ವೇದಿಕೆ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳಿಗೆ ಸಮೂಹ ನೃತ್ಯ, ಸಮೂಹ ಗಾಯನ ಮಾಡಿ ನೆರೆದಿದ್ದವರ ಮನಸ್ಸು ಗೆದ್ದರು. ಇದೇ ವೇಳೆ ಕಳೆದ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಚಿಕ್ಕದೇವಿ, ಅನು ಎಂಬ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಕುಮಾರ್ ಮಾತನಾಡಿ, ಕಳೆದ ಸಾಲಿನಲ್ಲಿ ನಮ್ಮಲ್ಲಿ 96% ಫಲಿತಾಂಶ ಬಂದಿದ್ದು, ಅತಿ ಹೆಚ್ಚು ಮಂದಿ ಮೊದಲ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಶಾಲೆಗೆ ಆಟದ ಮೈದಾನ, ಕೊಠಡಿ ಹಾಗೂ ಸಿಸಿಟಿವಿಗಳ ಅವಶ್ಯಕತೆ ಇದೆ ಎಂದು ಕೋರಿದರು. ಗ್ರಾಪಂ ಮಾಜಿ ಸದಸ್ಯರಾದ ಬಸವರಾಜು, ಎಚ್.ಡಿ. ಚೆನ್ನಯ್ಯ, ನಿವೃತ್ತ ಶಿಕ್ಷಕರಾದ ಎಂ.ಎಸ್. ರಾಮಣ್ಣ, ಪ್ರೌಢಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ಮಂಜು, ಸದಸ್ಯರಾದ ನಾಗೇಶ್, ಪ್ರೌಢಶಾಲಾ ಶಿಕ್ಷಕರಾದ ನಾಗರಾಜು, ಕುಮಾರಸ್ವಾಮಿ, ಕ್ರೀಡಾ ಶಿಕ್ಷಕ ಪರಶಿವಮೂರ್ತಿ, ಶೈಲಾ, ರತಿ, ಗೋಪಾಲಕೃಷ್ಣ, ಸವಿತಾ, ಯಶವಂತ ಕುಮಾರ್, ಪ್ರಾಥಮಿಕ ಮುಖ್ಯ ಶಿಕ್ಷಕರಾದ ರಾಮು ಶೆಟ್ಟಿ, ಶಿಕ್ಷಕರಾದ ಶಿವಲಿಂಗಯ್ಯ, ಜಮೀರ್ ಬೇಗಂ, ಅಮಿನಾ ಫಿರ್ದೋಸ್, ಸಂದೀಪ್ ಕುಮಾರ್, ಉಷಾ ಕಿರಣ್, ಸಾಯಿ ರಾಜ್, ಮಾನಸ, ನಾಗರತ್ನ, ನಾಗರಾಜು ಇನ್ನಿತರರು ಉಪಸ್ಥಿತರಿದ್ದರು.
तेरे जैसा कोई नहीं है, नहीं सौ दुनिया घुमा है, नहीं कर तेरे जैसा कोई नहीं है, बस तेरी याद जो मेरे साथ तुझको दिल लाती सबसे प्यारी मेरी सूरत करे बस तेरा यारी तुझे सलाम तुझे सलाम तुझे सलाम ಒಬ್ಬೊಬ್ಬರು ವಿದ್ಯಾರ್ಥಿಗಳು ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಟಾಪರ್ಸ್ ಆಗಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು ಹೇಳ್ತೀನಿ. ಮುಂದೆ ಬರೋ ವಿದ್ಯಾರ್ಥಿಗಳು ನಮಗಿಂತ ಹೆಚ್ಚು ಅಂಕ ತಂದು ಶಾಲೆಗೆ ಗೌರವ ತರಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಒಂದು ಪ್ರೋತ್ಸಾಹದ ವಸ್ತುಗಳು ನಾವು ಟಾಪರ್ಗಳೇ ಕೊಡ್ತಾ ಇದ್ದೀವಿ. ಅದ್ರ ಮುಂದೆ ಕೂಡ ರಾಮಸಾರಿಗೆ ಎಲ್ಲರೂ ಕೂಡ ನಮ್ಮ ಕೈಲ ಸಹಾಯ ಮಾತಾಡ್ತೀವಿ ಕೊಡ್ತಾರೆ. ಜೊತೆಗೆ ಕ್ರೀಡಾಂಗಣ ಬಗ್ಗೆ ಒಂದು ಶಾಲೆ ಪಕ್ಕ ಜಾಗ ಇದ್ರೆ ಆಟ ಮೈದಾನಕ್ಕೆ ಅನುಕೂಲ ಆಗ್ತದೆ. ನಾವು ಕೂಡ ಹೋರಾಟ ಮಾಡ್ತೀವಿ. ಶಾಲೆ ಪಕ್ಕ ಯಾವುದು ಕೂಡ ಮೈದಾನ ಜಾಗ ಇಲ್ಲ. ಕ್ರೀಡಾಂಗಣ ಮಾಡಲಿಕ್ಕೆ ಹೊರಡೋದು ಮತ್ತು ಮಕ್ಕಳ ಕಟ್ಟಡ ಹೋಗಲ್ಲ. ಎಲ್ಲ ಪಕ್ಕ ಜಾಗ ಇದ್ರೆ ನಾವು ಅದನ್ನ ಮೈದಾನ ಆಟ ಮೈದಾನ ಮಾಡ್ಕೊಳ್ಳಿಕ್ಕೆ ನಾವೆಲ್ಲೂ ಕೂಡ ಸಹಕಾರ ಕೊಡ್ತೀವಿ. ಗುರು ಜಾಗ ಕ್ರೀಡಾಂಗಣ ಮಾಡಬೇಕು ಅಂತ ಅಂದ್ರೆ ಮುಖ್ಯಮಂತ್ರಿ ಹೇಳಕ್ಕೆ ಜಾಗ ಕೊಡಲು ಆ ಜಾಗ ನಿಜವರು ಕೂಡ ಬಂದು ನಮಗೆ ಸೇರಬೇಕು ಅಂತ ಹೇಳಿ ನಮ್ಗೆ ಸೇರಬೇಕು ದೂರ ನಮ್ಗೆ ಅಂತೇಳಿ ಎಲ್ಲ ಕೇಳಿದಾಗ ಅಲ್ಲಿಗೆ ಹೋಗ್ತಿದೆ. ಅದು ಕೂಡ ಯಾವುದು ಪ್ರೋತ್ಸಾಹ ಇಲ್ಲ. ಈ ಸಾಮಾಜಿಕ ಕ್ಷೇತ್ರದವರು ಆದಾಯ ಮನೆಗೆ ಅಂತ ಹೇಳಿದ್ರು ಅದು ಕೂಡ ಸ್ಟಾಪ್ ಮಾಡ್ತಿದ್ದಾರೆ. ಮುಂದೆ ಕೋರ್ಟ್ ಬಂದು ಅಂತ ಕಾಣಿಸುತ್ತೆ. ಆ ಜಾಗ ಸದ್ಯಕ್ಕೂ ತೀರ್ಮಾನ ಆಗಲ್ಲ. ಸದ್ಯಕ್ಕೂ ಆಗ ಮಟ್ಟ ಇಲ್ಲ. ಅಕ್ಕಪಕ್ಕ ಎಲ್ಲೇ ಜಾಗಗಳಿಗೆ ನಾವು ಗುರುತು ಮಾಡಿ ಇದ್ದೇ ಅಂತ ನಮ್ಮ ಗಮನ ತಗೊಂಡ್ರೆ ನಾವು ಪ್ರಾಮಾಣಿಕವಾಗಿ ನಮ್ಮ ಬುದ್ಧಿ ಬಂದಾಗಿಂದ ಕೂಡ ಸ್ಕೂಲ್ಗೆ ನಾವು 10 ವರ್ಷ ಆಯಿತು ನನ್ನ ಅಭ್ಯಾಸನಾಗಿ. ಅದಕ್ಕಿಂತ ಮುಂಚೆ ನಮ್ಮ ತಂದೆ ಮಾಡ್ತಾ ಇದ್ರು. ಈಗ ನಾವು ಕೂಡ ಈ ಶಾಲೆಗೆ ನಮ್ಮ ಮೇಲಾದ ಸೊಲ್ಯೂಷನ್ ನಾವು ಮಾತಾಡಿದ್ವಿ. ಅದನ್ನು ಕೂಡ ನನ್ನ ಎಡಗೈ ಬಂದಿದ್ದಂಗೆ ನಮ್ಮ ಚೆನ್ನೈನವರು ಕಷ್ಟದ ಯಾವುದೇ ಕೆಲಸಗಳು ಕೂಡ ನನಗೆ ಜೊತೆಗೆ ಪ್ರೋತ್ಸಾಹ ಮಾಡಿ ಬಂದಿದ್ದಾರೆ. ನಿಮ್ಮ ಶಾಲೆಗೆ ನೀವು ಕೂಡ ಇವತ್ತು ಅದನ್ನು ಮಾತ್ರ ಫೋನ್ ಮಾಡಿ ನಮ್ಮ ಮುಂದೆ ನಾವು ಸ್ಪಂದಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾಂಪೌಂಡ್ ವಿಷಯಗಳಲ್ಲಿ ಮೊನ್ನೆ ಚಂದ್ರವರು ಒಂದು ವಿಷಯ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ 15 ದಿನದಿಂದ ಮಾತಾಡೋದಂತೆ ನನಗೆ ತಿಳಿಸಿದ ವಿಷಯ ಗೊತ್ತಾಗ ನಾನೇ ಹಿಂದಿನ ಮಾತಾಡಿದ್ದೀನಿ. ಅವ್ರು ಈಗಾಗಲೇ ಇಂಡಿಪೆಂಡೆನ್ಸ್ ಆದಮೇಲೆ ಹೋಗೋಣ ಇದ್ದೀನಿ ಜಾಗ ಹೋಗೋಣ ಏನು ಖರ್ಚಾಗ್ತದೋ ಒಂದು ಎಸ್ಟಿಮೇಟ್ ಮಾಡಿ ಮಾಡ್ಕೊಡ್ತೀನಿ ಹೇಳಿದರೆ ಅದನ್ನು ಹೇಳೋ ಅರ್ಥದಲ್ಲಿ ನಾವು ಮಾಡಿಸ್ಕೊಡ್ತಾರೆ. ಮಾಡಿಸ್ಕೊಡೋಕ್ಕೆ ನಾನು ಮಾತನಾಡಿದ್ದೀನಿ.
ಒಂದು ಲೈಫ್ ವಿಚಾರಗಳು ಹೇಳ್ತಾ ಇದ್ರು, ಲೈಫ್ ಕುರಿತು ಏನೋ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ. ಅದರಿಂದ ನೀವು ಹೇಳಿ ನಿಮ್ಮ ಜನರಲ್ಲಿ ನನಗೆ ಯಾಕೆ ಸರ್ ಒಬ್ಬರು ಕೊಡ್ತಾ ವಸ್ತ್ರದ ವ್ಯವಸ್ಥೆ ಇದೆ, ಸೂಭಾಗ್ಯ ಇದೆ, ಪ್ರತಿಯೊಂದು ಕೂಡ ಸರ್ಕಾರ ನಿಮಗೆ ಕೊಡ್ತಾ ಇದೆ. ಅದಕ್ಕೆ ಪೋಷಕರು ಮಕ್ಕಳ ಉತ್ತೇಜನ ಕೊಡಬೇಕು. ಹೆಚ್ಚು ಗೌರ್ಮೆಂಟ್ ಶಾಲೆಗೆ ಸೇರಿಸಿ ಇಲ್ಲೇ ಓದಿಸಿ ಅಂತ ಅಲ್ಲೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಅಲ್ಲಿ ಒಂದು 50,000 ಲಕ್ಷ ಫೀಸ್ ಕಟ್ತೀವಿ, ನಮಗೂ ಒಂದು 10 ವರ್ಷದಲ್ಲಿ ಏನಾದ್ರು ಯೂಸ್ ಮಾಡಿ ಸರ್ ಅಂತ ಹೇಳಿದ್ರೆ ನಿಮಗೂ ಪುಣ್ಯ ಬರ್ತದೆ. ನಾನು ವೈಯಕ್ತಿಕವಾಗಿ ಹೇಳ್ತಾರೆ ಕೊಡಿ ಅಂತಲ್ಲ, ನಿಮ್ಗೆ ಖುಷಿ ಇದ್ರೆ ಏನೋ ಒಂದು ಸಹಾಯ ಮಾಡ್ಬೋದು. ಅದು ಬಿಟ್ಟು ಏನು ಸರ್ಕಾರ ಸವಲತ್ತು ಕೊಡ್ತದೆ ಇದೆಲ್ಲರೂ ಕೂಡ ನೀವು ಸದುಪಯೋಗ ಪಡಿಸ್ಕೊಳ್ಳಿ, ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಹೇಳಿದ್ದೀನಿ. ಇದನ್ನು ನಾವು ಮಾತುಕೊಂಡು ಬೆಳೆದಿದ್ದೀವಿ. ಮತ್ತೊಮ್ಮೆ ಹೇಳ್ತೀನಿ, ಕಾಂಪೌಂಡ್ ವಿಚಾರನ ನಾನೇ ಮಾತಾಡ್ತೀನಿ, ಮಾತುಗಳನ್ನು ನಾವು ಒದಗಿದ್ದೀವಿ. ಎಲ್ಲರಿಗೂ 79ನೇ ವರ್ಷದ ಸ್ವತಂತ್ರ ಶುಭಾಶಯಗಳು. ಮುಂದಿನ ಕಾರ್ಯಕ್ರಮ ಮುಂದುವರಿದೆ. ನಾವು ಮಾತಾಡ್ತಾ ಇನ್ನೂ ಟೈಮ್ ವೇಸ್ಟ್ ಆಗುತ್ತೆ, ಮಕ್ಕಳುಗಳ ಟೈಮ್ ಆಗಿದೆ, ತಿಂಡಿಗೆ ಖರ್ಚು ಆಗ್ತದೆ. ಮುಂದಿನ ಕಾರ್ಯಕ್ರಮ ಎಲ್ಲರಿಗೂ ಧನ್ಯವಾದಗಳು.